ಎಲ್ಲರಿಗೂ ನಮಸ್ಕಾರ. ಹೆಂಡತಿ ಗಂಡನ ಯಾವ ಭಾಗದಲ್ಲಿ ಮಲಗಬೇಕೆಂದು ವಾಸ್ತುಶಾಸ್ತ್ರ ಹೇಳುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಗಂಡ ಮತ್ತು ಹೆಂಡತಿ ಒಟ್ಟಿಗೆ ಮಲಗಬೇಕೆಂದು ವಾಸ್ತುಶಾಸ್ತ್ರವು ವಿವರಿಸುತ್ತದೆ. ಅಂದರೆ ಗಂಡ ಹೆಂಡತಿ ಯಾವ ದಿಕ್ಕಿನಲ್ಲಿ ತಲೆಯಿಟ್ಟು ಮಲಗಬೇಕು ಅಥವಾ ಮಲಗುವ ಕೋಣೆ ಎಲ್ಲಿರಬೇಕು ಎಂಬ ವಿಷಯಗಳನ್ನು ವಿವರಿಸಲಾಗಿದೆ. ಇದರೊಂದಿಗೆ ಹೆಂಡತಿ ಹಾಸಿಗೆಯ ಯಾವ ಬದಿಯಲ್ಲಿ ಮಲಗುತ್ತಾಳೆ ಎಂಬುದು ಮುಖ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಪತಿ ಪತ್ನಿಯರ ಕೋಣೆ ದಕ್ಷಿಣ ಅಭಿಮುಖವಾಗಿರಬೇಕು. ಅಲ್ಲದೆ ಹಾಸಿಗೆಯು ಮರದ ಮಂಚದ ಮೇಲೆ ಇದ್ದರೆ ಅನುಕೂಲ ಮಾತ್ರವಲ್ಲ, ಹಾಸಿಗೆ ಸುಸ್ಥಿತಿಯಲ್ಲಿರಬೇಕು. ಮುರಿದ ಹಾಸಿಗೆಯ ಮೇಲೆ ಎಂದಿಗೂ ಮಲಗಬೇಡಿ. ಕೋಣೆಯಲ್ಲಿ ತಿಳಿ ಬಣ್ಣಗಳನ್ನು ಸಹ ಬಳಸಿ. ಪತಿ ಪತ್ನಿಯ ಬಗ್ಗೆ ಸಣ್ಣ ಪುಟ್ಟ ವಿಷಯಗಳಿಗೆ ಕೆಲವೊಮ್ಮೆ ಭಿನ್ನಾಭಿಪ್ರಾಯ ಮೂಡುತ್ತದೆ. ಇದಕ್ಕೆ ಕಾರಣ ಅವರ ಬೆಡ್ರೂಮ್ನಲ್ಲಿರುವ ದೋಷ ಎಂದು ಪರಿಗಣಿಸಲಾಗಿದೆ. ಮಲಗುವ ಕೋಣೆಗಳಿಗೆ ಮೊದಲ ಮತ್ತು ಪ್ರಮುಖವಾದ ವಾಸ್ತು ಸಲಹೆ ಎಂದರೆ ದಂಪತಿಗಳ ಮಲಗುವ ಕೋಣೆ ಮನೆಯ ವಾಯುವ್ಯ ಅಥವಾ ನೈಋತ್ಯ ದಿಕ್ಕಿನಲ್ಲಿರಬೇಕು. ಏಕೆಂದರೆ ಈ ಎರಡೂ ದಿಕ್ಕುಗಳು ಪಾಲುದಾರರಲ್ಲಿ ಪ್ರೀತಿಯನ್ನು ಸುಧಾರಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಬೇಕು. ಹೆಂಡತಿ ತನ್ನ ಗಂಡನ ಎಡಭಾಗದಲ್ಲಿ ಮಲಗುವುದು ಉತ್ತಮ. ಇದು ವೈವಾಹಿಕ ಜೀವನವನ್ನು ಸಂತೋಷವಾಗಿರಿಸುತ್ತದೆ, ಜೊತೆಗೆ ಸಮೃದ್ಧಿಯೂ ಹೆಚ್ಚುತ್ತದೆ. ಹೆಂಡತಿಯು ತನ್ನ ಗಂಡನ ಎಡಭಾಗದಲ್ಲಿ ಮಲಗಿದರೆ ಗಂಡನ ಅದೃಷ್ಟವು ಅವಳಿಗೆ ಅನುಕೂಲಕರವಾಗಿರುತ್ತದೆ. ಪತಿ ದೀರ್ಘಕಾಲ ಬದುಕುತ್ತಾನೆ, ಅವರ ಆರೋಗ್ಯವು ಚೆನ್ನಾಗಿರುತ್ತದೆ, ಸಂಪತ್ತು ಹೆಚ್ಚುತ್ತದೆ. ಪುರಾಣಗಳ ಪ್ರಕಾರ ಶಿವನು ಅರ್ಧನಾರೀಶ್ವರನ ರೂಪವನ್ನು ಪಡೆದಾಗ ತಾಯಿ ಪಾರ್ವತಿ ಅವನ ಎಡ ದೇಹದಿಂದ ಕಾಣಿಸಿಕೊಂಡಳು. ಅದಕ್ಕಾಗಿಯೇ ಹೆಂಡತಿಯನ್ನು ಹಿಂದೂ ಧರ್ಮದಲ್ಲಿ ಸ್ವಾರ್ಥಿ ಎಂದು ಕರೆಯಲಾಗುತ್ತದೆ. ಇದರರ್ಥ ಎಡ ಅಂಗದ ಶಕ್ತಿ. ಪ್ರತಿ ಶುಭ ಕಾರ್ಯದಲ್ಲಿ ಪತ್ನಿಯು ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳಲು ಇದೇ ಕಾರಣ. ಅಲ್ಲದೆ ಮದುವೆಯ ನಂತರ ವಧುವನ್ನು ವರನ ಎಡಭಾಗದಲ್ಲಿ ಕೂರಿಸಲಾಗುತ್ತದೆ. ಅಂದರೆ ಅವರು ಈಗ ಗಂಡ ಮತ್ತು ಹೆಂಡತಿಯಾಗಿದ್ದಾರೆ. ಹೆಂಡತಿ ತನ್ನ ಗಂಡನ ಎಡಭಾಗದಲ್ಲಿ ಮಲಗಲು ಇದೇ ಕಾರಣ. ಹಾಗಾಗಿ ಹೆಂಡತಿಯು ಗಂಡನ ಎಡಭಾಗದಲ್ಲಿ ಮಲಗುವುದರಿಂದ ಶುಭಕರವೂ ಮತ್ತು ಪತಿಗೆ ಲಾಭವೂ ದೊರಕುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ವಿವರಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಹೆಂಡತಿಯನ್ನು ವಾಮಾಂಗಿ ಎಂದು ಕರೆಯಲಾಗುತ್ತದೆ. ವಾಮಾಂಗಿ ಎಂದರೆ ಎಡ ಅಂಗ ಎಂದರ್ಥ. ಪುರುಷನ ಎಡಭಾಗವನ್ನು ಮಹಿಳೆಯ ಭಾಗವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿಯೇ ಶುಭ ಕಾರ್ಯದಲ್ಲಿ ಪತ್ನಿ ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳುವಂತೆ ಹೇಳಲಾಗುತ್ತದೆ. ಹಾಗೆಯೇ ಮಲಗುವಾಗ ಕೂಡ ಪತ್ನಿ ಪತಿಯ ಎಡಭಾಗದಲ್ಲಿ ಮಲಗಬೇಕು. ಪತಿಯ ಎಡಭಾಗದಲ್ಲಿ ಮಲಗೋದರಿಂದ ಆಗುವ ಲಾಭವೇನು? ಪತ್ನಿಯಾದವಳು ಪತಿಯ ಎಡಭಾಗದಲ್ಲಿ ಮಲಗುವುದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತವೆ. ದಾಂಪತ್ಯ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಲಭಿಸುತ್ತದೆ. ಪತ್ನಿಯಾದವಳು ಪತಿಯ ಎಡಭಾಗದಲ್ಲಿ ಮಲಗುವುದು ಪತಿಗೂ ಮಂಗಳ, ಪತಿಯ ರಕ್ಷಣೆಯಾಗುತ್ತದೆ. ಯಮರಾಜ ಸತ್ಯವಾನನನ್ನು ಕೊಲ್ಲಲು ಎಡಭಾಗದಿಂದ ಬಂದಿದ್ದನಂತೆ. ಈ ವೇಳೆ ಸಾವಿತ್ರಿ ತನ್ನ ಗಂಡನನ್ನು ರಕ್ಷಿಸಿದ್ದಳು, ಸತ್ಯವಾನನ ಪ್ರಾಣ ಕಾಪಾಡಿದ್ದಳು. ಹಾಗೆಯೇ ಎಡಭಾಗಕ್ಕೆ ಮತ್ತಷ್ಟು ಮಹತ್ವವಿದೆ. ಹೆಂಡತಿ ಎಡಭಾಗದಲ್ಲಿ ಮಲಗುವುದು ಗಂಡನನ್ನು ಯಮರಾಜನಿಂದ ರಕ್ಷಿಸಿದಂತೆ ಎಂದು ನಂಬಲಾಗಿದೆ. ಇಷ್ಟೇ ಅಲ್ಲದೆ ಕನ್ಯಾದಾನ, ವಿವಾಹ, ಯಜ್ಞಕರ್ಮ, ಜಾತಕರ್ಮ, ನಾಮಕರಣ ಮತ್ತು ಅನ್ನಪ್ರಾಶನದ ಸಮಯದಲ್ಲಿ ಹೆಂಡತಿಯು ಪತಿಯ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಲೌಕಿಕ ಕೆಲಸದಲ್ಲಿ ಪತ್ನಿ ಪತಿಯ ಎಡಭಾಗದಲ್ಲಿರಬೇಕೆಂದು ಹೇಳಲಾಗಿದೆ. ಏಕೆಂದರೆ ಈ ಲೌಕಿಕ ಕೆಲಸಗಳಲ್ಲಿ
ಹೆಣ್ಣನ್ನು ಪ್ರಧಾನವಾಗಿ ಪರಿಗಣಿಸಲಾಗಿದೆ ಮತ್ತು ಸ್ತ್ರೀ ಅಂಶವೇ ಶ್ರೇಷ್ಠವೆಂದು ಹೇಳಲಾಗಿದೆ. ಯಜ್ಞ, ಕನ್ಯಾದಾನ, ಮದುವೆ ಈ ಎಲ್ಲ ಕೆಲಸಗಳನ್ನು ಅತೀಂದ್ರಿಯವೆಂದು ಪರಿಗಣಿಸಲಾಗಿದೆ. ಇವುಗಳಲ್ಲಿ ಪುರುಷನಿಗೆ ಪ್ರಾಧಾನ್ಯತೆ ನೀಡಲಾಗಿದೆ. ಹಾಗಾಗಿಯೇ ಈ ಸಂದರ್ಭದಲ್ಲಿ ಪತ್ನಿ ಪತಿಯ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು. ಇದು ಮಂಗಳಕರವೆಂದು ಹೇಳಲಾಗುತ್ತದೆ. ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.